ಎಳವೆಯಿಂದಲೇ ಮಂಟಪದ ಬಗ್ಗೆ ಹತ್ತಿರದಿಂದ ನೋಡಿ ಗೊತ್ತಿದ್ದ ತಾವು ಅಸ್ವಸ್ಥರಾಗಿದ್ದರೂ ಮಂಟಪದ ಬಗ್ಗೆ ಸ್ಪಷ್ಟ ಮಾತುಗಳನ್ನಾಡಿದ ತಮಗೆ ನಮೋ ನಮಃ. ಇದೀಗ ಮುಂದಿನ ಕಾರ್ಯಕ್ರಮ ಉದ್ಘಾಟಕರಾದ ಹೊಸತೋಟ ಮಂಜುನಾಥ ಭಾಗವತರಿಗೂ ಅಭ್ಯಾಗತರಾದ ಎಚ್ ಶ್ರೀಧರ್ ಹಂದೆಯವರಿಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಕೆ ಗಣೇಶ್ ರಾವ್ ಅವರು ಶಾಲು ಪುಸ್ತಕ ಸ್ಮರಣಿಕೆ ನೀಡಿ ಗೌರವಿಸಬೇಕೆಂದು ವಿನಂತಿ. ಈಗ ವಂದನಾರ್ಪಣೆಯನ್ನು ಸಂಸ್ಥೆಯ ಸಹ ಕಾರ್ಯದರ್ಶಿಯಾಗಿರುವ ಶ್ರೀ ಶೃಂಗೇಶ್ವರ್ ಸರ್ ಮಾಡಬೇಕೆಂದು ವಿನಂತಿ. ಎಲ್ರಿಗೂ ನಮಸ್ಕಾರ. ಇಂದು ಮಂಟಪ ಅಭಿನಂದನೆ ಈ ಉದ್ಘಾಟನಾ ಸಭೆಯನ್ನು ನಡೆಸಿಕೊಟ್ಟಿರುವಂತಹ ಹಿರಿಯ ಯಕ್ಷಗಾನ ಋಷಿಗಳೆನಿಸಿಕೊಂಡಿರುವ ಹೊಸತೋಟ ಮಂಜುನಾಥ ಭಾಗವತರಿಗೆ ಆತ್ಮೀಯವಾದ ಕೃತಜ್ಞತೆಯನ್ನು ಸಮರ್ಪಿಸುತ್ತಿದ್ದೇನೆ. ಈ ಉದ್ಘಾಟನಾ ಸಮಾರಂಭದಲ್ಲಿ ಇದ್ದು ಮಂಟಪವನ್ನೇ ತೆರೆದಿಟ್ಟಿರುವಂತಹ ಹಿರಿಯ ಶಿಕ್ಷಕರು ಹಾಗೆ ಯಕ್ಷಗಾನವನ್ನೇ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಎಲ್ಲ ವಿದ್ಯಾರ್ಥಿಗಳನ್ನು ತರಬೇತಿಕೊಂಡು ಸಾಲಿಗ್ರಾಮ ಮಕ್ಕಳ ಮೇಳದ ನಿರ್ದೇಶಕರಾಗಿರುವಂಥ ಎಚ್ ಶ್ರೀಧರ್ ಇವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಿದ್ದೇನೆ. ಮಂಟಪ ಏಕ ವ್ಯಕ್ತಿಯಿಂದ ಮೇರು ವ್ಯಕ್ತಿತ್ವವನ್ನು ಸಾಧಿಸಿರುವಂತಹ ಮಂಟಪರು ಇವತ್ತು ಯಕ್ಷಗಾನ ಕಲಾರಂಗಕ್ಕೆ ಒಂದು ಸಂಭ್ರಮದ ದಿನ. ಅವರು ಒಪ್ಪಿಕೊಂಡು ಈ ಇಡೀ ದಿನ ನಮ್ಮೊಂದಿಗೆ ಇರುವುದೇ ಒಂದು ಹೆಮ್ಮೆಯ ದಿನವಾಗಿದೆ. ಅವರಿಗೆ ಆತ್ಮೀಯವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಸಂಸ್ಥೆಯ ಅಧ್ಯಕ್ಷರಾದಂತಹ ಕೆ ಗಣೇಶ್ ರಾವ್, ಉಪಾಧ್ಯಕ್ಷರಾದಂತಹ ಎಸ್ ವಿ ಭಟ್ ಗಂಗಾಧರ್ ರಾವ್ ಇವರಿಗೂ ಕೂಡ ಅಭಿವಂದನೆಗಳು. ಆಗಮಿಸಿರುವಂತಹ ಎಲ್ಲ ಗೋಷ್ಠಿಯನ್ನು ನಡೆಸಿಕೊಡುವಂತಹ ಹಿರಿಯ ವಿದ್ವಾಂಸರಿಗೂ, ಮಂಟಪ ಕುಟುಂಬ ವರ್ಗದವರಿಗೂ, ಯಕ್ಷಗಾನ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ವಿದ್ಯಾಪೋಷಕ ವಿದ್ಯಾರ್ಥಿಗಳಿಗೂ, ಮಠದ ಆಡಳಿತ ವೃಂದಕ್ಕೂ, ಪತ್ರಿಕಾ ಮಾಧ್ಯಮದವರಿಗೂ ಕೃತಜ್ಞತೆಯನ್ನು ಸಮರ್ಪಿಸಿ ಈಗ ಗೋಷ್ಠಿ ನಡೀಲಿಕ್ಕಿದೆ. ಎಲ್ಲರೂ ಉಪಸ್ಥಿತರಿದ್ದು ಮುಂದುವರಿಸಬೇಕು. ಹಾಗೆ ಉಪಹಾರ ಈಗ ಮುಕ್ತಾಯವಾಯಿತು. ಗೋಷ್ಠಿಯನ್ನು ನಡೆಸಿಕೊಡುವಂತಹ ನಾರಾಯಣ ಹೆಗಡೆಯವರಿಗೆ ಸ್ವಾಗತ ಬಯಸುತ್ತೇನೆ.